ಸಿ ಎಮ್ ಅವ್ರನ್ನ ಬದಲಾವಣೆ ಅಂದ್ರೆ ಹಾಲು ಮತದವ್ರನ್ನ ಬದಲಾವಣೆ ಮಾಡೋದು ಭಾಳ ಕಷ್ಟ ಅಂಥೇಳಿ. ಹಾಗೆ ಹೇಳಿಲ್ಲ ನೀವು. ಅದಕ್ಕೆ ಹಾಲು ಕೆಟ್ಟರು ಹಾಲು ಮತ ಕೆಡಲ್ಲ ಅಂತ ಒಂದು ಮಾತಿದೆ ನಮ್ಮೊಳಗೆ. ಹಾಗೆ ಹಾಲು ಮತವ್ರಿಗೆ ಅಧಿಕಾರ ಬಂದರೆ ಇಸ್ಕೊಳ್ಳೋದು ಕಷ್ಟ, ಅವರಾಗೆ ಬಿಡಬೇಕು ಹೇಳಿರೋದು ನಾನು. ಯಾಕೆ ಹಕ್ಕಬುಕ್ಕರು ಯಾರು? ಹಾಲು ಸ್ಥಾಪಕರು ವಿಜಯಾರಣ್ಯ ಕಟ್ತಿರೋರು 5 ಜನ ಅವರು. ಹಕ್ಕಬುಕ್ಕರು ಸಾಮ್ರಾಜ್ಯ ಇವತ್ತು ವಿಜಯದಶಮಿ ಏನು ನಡೀತಾಯಿದೆ, ಇವತ್ತು ನಡೀತಾಯಿದೆ, ಹಕ್ಕಬುಕ್ಕರು ಮಾಡಿದ್ದು. ಛತ್ರಪತಿ ಶಿವಾಜಿ ಯಾರು? ನಿಮ್ಮ ಗದಿಗಿನವನೇ, ಅವನು ಹಾಲ್ಮತ್ತವನೇ ಶಿವಾಜಿ. ಆಮೇಲೆ ಆ ರಾಣಿ ಕಾಶಿ ದೇವಸ್ಥಾನ ಕಟ್ಟಿಸಿದ ರಾಣಿ ಆಕೆಯು ಹಾಲ್ಮತ್ತವಳೆ. ಹಿಂಗೆ ಹಾಲ್ಮತ್ ಸಮಾಜದಲ್ಲಿ ಲೋಕೋತ್ತರ ಕಾಣಿಕೆಗಳಿದ್ದಾವೆ. ಅವರು ಒಂದು ರೀತಿಯ ದೈವ ಬಲ ಇದೆ. ಎಲೆಕ್ಷನ್ ಓಟ್ ಮೊದಲು ಹಾಲ್ಮತ್ತರು ಬವಣಿಗೆ ಮಾಡು ಅಂತಾರೆ, ಮೊದಲು ಓಟ್ ಹಾಕ್ಸು ಅಂತಾರೆ. ನಾನು ಸಿದ್ದರಾಮಯ್ಯನ ಬಗ್ಗೆ ಹೇಳಿಲ್ಲ, ನಾನು ಹೇಳಿದ್ದೇನು, ಹಾಲಮತ ಸಮಾಜದವರಿಗೆ ಅಧಿಕಾರ ಬಂದರೆ ಬಿಡಿಸ್ಕೊಳ್ಳೋದು ಕಷ್ಟ, ಅವರೇ ಬಿಡಬೇಕು ಅಂತ. ಹೋದ 5 ವರ್ಷ ಸಿ ಎಮ್ ಆಗಿದ್ರು, ಬಿಟ್ಟರೆ ಅವರು ಎಷ್ಟು ಹೋರಾಟ ಮಾಡಿದ್ರು, ಬಿಡಿಸ್ತಾರೆ. ಹಾಗೆ ಬಂದಿದೆ, ಅವರಾಗೆ ಬಿಡಬೇಕೆ ವಿನಃ ಬಿಡಿಸೋದು ಕಷ್ಟ ಅಂತ ಹೇಳಿರೋದು. ನಾನು ಹಾಲ್ಮತ ವ್ಯಕ್ತಿ ಬಗ್ಗೆ ಹೇಳಿಲ್ಲ, ಆ ಸಮಾಜದ ಗೌರವ ಘನತೆ ಬಗ್ಗೆ. ಆ ಆಳ್ಕೆ ಇವತ್ತು ಶಿವಾಜಿ ಹೆಸರು ಇವತ್ತು ಐತಲ್ಲಪ್ಪ. ಶಿವಾಜಿ ಮರಾಠ ಅಂತಾರೋ ಅಥವಾ ಏನಲ್ಲಿ ಕುರುಬರ ಅವನು, ನಿಮ್ಮ ಗದಗಿನವನೇ ಅವನು. ಇತಿಹಾಸ ತೆಗೀರಿ, ಇಲ್ಲೇನೇ ಅವನು. ಆಮೇಲೆ ರಾಣಿದು ಆಕೆ ಹಾಲ್ಮತ್ತವಳೆ. ಆಕೆ ಸಂಗಳ್ಳಿ ರಾಯಣ್ಣ ಹಾಲ್ಮತ್ತವನಕ್ಕೆ, ಕಿತ್ತೂರು ರಾಣಿ ಉಳಿಸಿದ್ದು ಅವನಿಂದ. ಹೀಗೆ ಈ ಒಂದು ಸಮಾಜಕ್ಕೆ ಒಂದು ಘನತೆ ಇದೆ, ಗೌರವ ಇದೆ. ಅಧಿಕಾರ ಬಂದರೆ ಇಸ್ಕೊಳ್ಳೋದು ಕಷ್ಟ. ಸಂಗಣ್ಣನ ಕೊಂದರು, ಇಲ್ಲದೆ ಹೋದ್ರೆ ಬಿಡ್ತಿದ್ದ ಅವನು. ಹಕ್ಕಬುಕ್ಕರು ರಾಜ್ಯವನ್ನು ಕಟ್ಟಿದರು, 5 ಜನ ಅವರು. ವಿಜಯನಗರ ಸಾಮ್ರಾಜ್ಯ ಹೆಸರು ಉಳಿತು. ಇವತ್ತು ಮೈಸೂರು ದಸರಾ ನಡೀತಿರೋದೆಲ್ಲಿಂದ? ಅವರಿಂದಲೇ. ಹಾಗಾಗಿ ಆ ಒಂದು ಸಮಾಜದ ಘನತೆ ಬಗ್ಗೆ ಹೇಳಿದೆ ನಾನು ಒಬ್ಬ ವ್ಯಕ್ತಿ ಬಗ್ಗೆ ಹೇಳಲಿಲ್ಲ. ಯಾಕಂದ್ರೆ ಹೋದ ಸತಿ ಆಯಿತು, 5 ವರ್ಷ ಅವ್ರು ಆಳಿದರು, ಎಷ್ಟೆಷ್ಟೋ ಪ್ರಯತ್ನ ಪಟ್ಟರು ಬಿಡಿಸೋಕ್ಕಾಗಲಿಲ್ಲ. ಈಗಿದೆ, ಈಗ ಆಗಿದ್ದಾರೆ, ಅದರಿಂದ ಕಷ್ಟ ಇದೆ, ಅವರಾಗೆ ಬಿಡಬೇಕು ಅಂತ ಹೇಳಿರೋದು ನಾನು. ಹೇಳಿದ್ನಲ್ರಿ, ಅರಸನಾಲಯಕ್ಕೆ ಕಾರ್ಮೋಡ ಕವಿದೀತು, ಪೋಸ್ಟ್ ಸೆಂಟ್ರಲ್ ಸ್ಟೇಟ್ ಎರಡೂ ಕಾದು ನೋಡ್ರಿ ಸಂಕ್ರಾಂತಿವರೆಗೆ. ಮಳೆ ಬೆಳೆ ಬಗ್ಗೆ ಹೇಳಿದ್ದೀನಿ, ಇನ್ನೂ ಇದೆ. ಮಳೆ ಒಂದು ಹೇಳಿದೆ ಮೊನ್ನೆ ಎಲ್ಲ, ಇನ್ನೂ ಜಾಸ್ತಿ ಇದೆ, ಮಳೆ ಇದೆ, ಭೂಕಂಪಗಳಿದ್ದಾವೆ, ಮೋಡಗಳು ಇದಾಗ್ತದೆ, ಇನ್ನೂ ಇದೆ, ಮತ್ತು ನಾಶ ಇದೆ. ಯುದ್ಧದ ಮೊನ್ನೆ ಸಿಂಧು ಆಕರ್ಷಣೆ ಮತ್ತೆ ಆಗ ಲಕ್ಷಣ ಇದೆ. ದೇಶಕ್ಕೆ ಗಂಡಾಂತರ ಇದು. ಯುದ್ಧ ಆದ್ಮೇಲೆ ಆಗಲೇಬೇಕಲ್ಲ. ಯುದ್ಧ ಅಂದರೆ ಶಾಂತಿ ಆಗುತ್ತಾ? ಅಲ್ವೇ? ಗಂಡಾಂತರ ಯುದ್ಧ ಆಗ್ತದೆ.